ಅನ್ನೋದ್ರಲ್ಲಿ ಸುಳ್ಳಿಲ್ಲ. ಅದನ್ನು ಈ ಸಲ 80 ಉತ್ತರ ಪ್ರದೇಶ, 40 ಈ ಒಂದು ಬಿಹಾರದಲ್ಲಿ ನಾವು ತೊಗೊಂಡೇ ಬರಬೇಕು ಇಂಡಿಯಾದವ್ರು ಅನ್ನುವಂಥದ್ದು. ಆ ನೆಲೆಯಲ್ಲಿ ಅಖಿಲೇಶ್ ಯಾದವ್ ಜೊತೆ ಕೈ ಜೋಡಿಸಿದ್ದು. ಇವರು 3 ಜನ ಒಂದಾಗಿದ್ದಕ್ಕಾಗಿ ಈ 3 ಜನರ ಮೇಲೂ CBI ಮತ್ತು ED ದಾಳಿಗಳನ್ನ ಮಾಡಿಸುವಂಥ ಸಾಹಸವನ್ನು ಈ NDA ಮಾಡ್ತಾ ಇರೋದು, ಮೋದಿಯವರು ಮಾಡ್ತಾ ಇರೋದು ಇದೇನು ತೋರಿಸ್ತದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಇದು ಒಂದು ಪರಿವರ್ತನೆಗೆ ಹಾದಿ ಆಗಬಹುದಾ ಅಂತೇಳಿ. ಆಗಬಹುದಾ ಅನ್ನೋದು ನಿನ್ನೆ ರೈಲು ನೋಡಿದಾಗ ಆಗ್ತದೆ ಅಂತ ಭಾಳಷ್ಟು ಅವರ ಫಾಲೋವರ್ಸ್ ಹೇಳ್ತಾ ಇದ್ದಾರೆ. ಖಚಿತವಾಗಿ ಆಗ್ತದೆ ಇದು, ಅಥವಾ ಒಂದು ಹೊಸ ಏನಪ್ಪ ರಾಜಕೀಯ ವಿಚಾರಧಾರೆ ಅಥವಾ ಒಂದು ಹೊಸ ವ್ಯವಸ್ಥೆ ಬರೋ ಸಾಧ್ಯವೇ ಇದ್ದಾವ ಅನ್ನುವಂಥ ಮಾತನ್ನು. ಜೊತೆಗೆ ಈ 3 ನಾಯಕರು, ಅದರಲ್ಲೂ ರಾಹುಲ್ ಗಾಂಧಿಯವರಂತೆ ಜನರ ಸಮಸ್ಯೆಗಳನ್ನು, ಬಡವರ ಸಮಸ್ಯೆಗಳನ್ನು, OBC ಸಮಸ್ಯೆಗಳನ್ನು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಥವಾ ಅತಿ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಎಲ್ಲ ಬಿದ್ದ ಜನರ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ. ಅವ್ರು ನಾವು ಏನು ಮಾಡಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು OBC ಸರ್ವೆ ಮಾಡ್ತೀವಿ, ಅದರ ಜೊತೆಗೆ ಏನಪ್ಪ ಅಂದ್ರೆ ರೈತರಿಗೆ MSP ಕೊಡ್ತೀವಿ ಅನ್ನುವಂಥ ಮಾತುಗಳನ್ನ, ಮಹಿಳೆಯರಿಗೂ ಸಹ ನಾವು ರಿಸರ್ವೇಷನ್ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಖಿಲೇಶ್ ಯಾದವ್ ಅವರು ಸಹಿತ ಅವರು 80 ಮಾಡೋಣ, ಜೊತೆಗೆ MSP ಗ್ಯಾರಂಟಿ ಕೊಡ್ತೀವಿ ನಾವು ಅನ್ನುವಂಥ ಮಾತನ್ನು. ಈಗಾಗಲೇ ರೈತರು ದೆಹಲಿಯ ಬಾರ್ಡರ್ ಮೇಲೆ ಕೂತ್ಕೊಂಡು 21 ದಿವಸ ಆಯ್ತು, 22 ದಿನಕ್ಕೆ ಹೊರಟದ. ಅದರಲ್ಲಿ ಏನೂ ಮೂವ್ಮೆಂಟ್ ಆಗ್ತಾ ಇಲ್ಲ. 1 ವರ್ಷ ಕೊಡ್ದಾಗ ಆಗಿಲ್ಲ, ಈಗ ಆಗೋ ಸಾಧ್ಯತೆಗಳು ಕಡಿಮೆ. ಆದರೂ ಒಂದು ಭಯ ಅದ ಮೋದಿಯವರಿಗೆ, ಈ ಮುಂಬರುವ ಇಲೆಕ್ಷನ್ ತೊಂದರೆ ಆಯ್ತು ತಮಗಂತೇಳಿ. ಏನಾಗ್ತದೆ ನೋಡ್ಬೇಕು ಈ ಮುಂದಿನ ಒಂದು, ಯಾಕಂದರೆ ಮಾರ್ಚ್ 6ನೇ ತಾರೀಕಿಗೆ ಮತ್ತೆ ಗಡುವು ಕೊಟ್ಟಿದ್ದಾರೆ ರೈತರು, ನಾವು ದೆಹಲಿಗೆ ಬರೋವ್ರನ್ನ ಅಂತೇಳಿ. ಅದನ್ನು ಇವತ್ತು ಈ ಒಂದು ಮಹಾನ್ ರ್ಯಾಲಿಯಲ್ಲಿ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಯಾಕಪ್ಪ ರೈತರಿಗೆ ಬಿಡ್ಲಿಕ್ಕೆ ತಯಾರಿಲ್ಲ? ಯಾವುದೋ ಒಂದು ಅಂಬಾನಿ ಮಗನ ದಿವಸವಾಗಿ ನೀವು ಏನೆಲ್ಲ ಮಾಡ್ತೀರಿ, ಒಂದು ಸಾಮಾನ್ಯ ಡಿಫೆನ್ಸದ ಏನಪ್ಪ ಅಂದ್ರೆ ಏರ್ಪೋರ್ಟನ್ನು ಇವತ್ತು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡ್ತೀರಿ, ಅದನ್ನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ, ಅವಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಒಬ್ಬ ಪಾಪ ಬಡ